2020 ಗಂಟೆ ಜೀವನ ಕತ್ತಲೆ. ಆ ಟೈಮಲ್ಲಿ ಒಟ್ಟಿಗೆ ಎಷ್ಟು ಬಂದ್ಬಿಡ್ತು ಅಂದರೆ ಇಮ್ಯಾಜಿನೇ ಮಾಡ್ಕೊಳಕ್ಕೆ, ದೇವ್ರು ಕೊಟ್ಟರು ಹಿಂಗೂ ಕೊಟ್ಬಿಡ್ತಾನ ಅಂತ ಅಷ್ಟೊಂದು ಸಂಭ್ರಮ ಆಯಿತು. ಕೋಟಿ ಗಟ್ಟಲೆ ಬಂದು ನಮ್ಮದು KR ನಗರ ತಾಲೂಕು, ಈಗ ಸಾಲಿಗ್ರಾಮ ತಾಲೂಕಾಗಿದೆ, ಮೈಸೂರು ಜಿಲ್ಲೆ. ದೇವಿ ತಂದ್ರೆ ಅಂತ ನಮ್ಮೂರು. ಅದಕ್ಕೆ ನನ್ನ ಹೆಸರು ಹರೀಶ, ಊರ ಹೆಸರು ಸೇರಿಸ್ಕೊಂಡು ಹರೀಶ್ ದೇವಿ ತಂದ್ರೆ ಅಂತ. ದೇವಿ ತಂದ್ರೆ ದೇವಿ ತಂದ್ರೆ ಅಂದರೆ ಏನಪ್ಪ ಪ್ರಸಿದ್ಧ ಅಂತ ಹೇಳಿದ್ರೆ, ಅಲ್ಲಿ ಸಪ್ತ ದೇವತೆಗಳ ಒಂದು ದೊಡ್ಡ ದೇವಸ್ಥಾನ ಇದೆ, ಚೋಳರ ಕಾಲದ್ದು. ತುಂಬ ದೇವಸ್ಥಾನದ್ದು ಒಂದು ತುಂಬ ಪವರ್ಫುಲ್ ಪ್ಲೇಸ್ ಅಂತೇಳಿ. ಅಲ್ಲಿ ವರ್ಷಕ್ಕೆ ಎರಡು ಸಾರಿ ಜಾತ್ರೆ ಕೂಡ ನಡೀತದೆ. ತುಂಬ ಅದ್ಭುತವಾದ ಪವರ್ಫುಲ್ ಪ್ಲೇಸ್ ಅಂತ. ಅಲ್ಲಿಂದ ಹುಟ್ಟಿ ಬಂದಂಥವು ನಾನು. KR ನಗರ ತಾಲೂಕು. ಈಗ ಸಾಲಿಗ್ರಾಮ ತಾಲೂಕಾಗಿದೆ ಈ ಸಾರಿ. ಸಾಲಿಗ್ರಾಮ ತಾಲೂಕು ಮಾಡಿದ್ರು. ಹೌದು. ಓ ಗ್ರೇಟ್. ಸಾಲಿಗ್ರಾಮ ಪಾರ್ವತಮ್ಮನವ್ರ ಊರು. ಹೌದು, ಪಾರ್ವತಮ್ಮವ್ರ ಊರು, ಶ್ರೀ ಮುರಳಿ ಅವರೂರು ಎಲ್ಲ. ಮಿಸಸ್ ಏನಣ್ಣ? ಹೌದು, ಸಾರಾ ಗೋವಿಂದು. ಓಹೋ, ಏನು ವೃತ್ತಿ ಮಾಡ್ತಿದ್ರಿ? ನಾನು ಬೇಸಿಕಲಿ ಬಂದು ಸ್ಟಾರ್ಟಿಂಗಿಂದ ಹೇಳಬೇಕಂತೇಳಿ, ನಾನು ಮಾಮೂಲಿ ಡಿಗ್ರಿ ತನಕನೂ ಓದಿದ್ದೆಲ್ಲ PUC ತನಕ ಸಾಲಿಗ್ರಾಮ ಹಳ್ಳಿನಲ್ಲಿ, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಕಾಲೇಜೆ. ಅಲ್ಲಾದಮೇಲೆ ಮಹಾರಾಜ ಕಾಲೇಜು, ರಾತ್ರಿ ಕಾಲೇಜ್, ಈವ್ನಿಂಗ್ ಕಾಲೇಜಲ್ಲಿ ನಾನು BA ಓದ್ತೀನಿ. ಆಮೇಲೆ DFDಯನ್ನು ಮೈಸೂರು ಯೂನಿವರ್ಸಿಟಿಲಿ ಮುಗಿಸ್ತೀನಿ, ಡಿಪ್ಲೊಮೊ ಇನ್ ಫಿಲ್ಮ್ ಡೈರೆಕ್ಷನ್ನು. ಅದು ಮಾಡ್ತಾ ಇರ್ಬೇಕಾದ್ರೆ ನನಗೆ ಉದಯ TVಲಿ ಜಾಬ್ ಸಿಗುತ್ತೆ. ನಾನು ಓದಿದ್ದು ಡೈರೆಕ್ಟರ್ ಆಗಬೇಕು, ಅದೇನೋ ಅಲ್ಲಿಗೆ ಹೋದರೆ ಯಾರೂ ಸಪೋರ್ಟ್ ಇಲ್ವಲ್ಲ, ಎಜುಕೇಷನ್ ಮೇಲೆ ಕೆಲಸ ತಗೋಬೇಕು ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ ನಾನು ಟ್ರೈ ಮಾಡ್ತೀನಿ. ಅದು ನೋಡಿದ್ರೆ ನನಗೆ ಆ್ಯಂಕರ್ ಆಗಿ ಕೆಲಸ ಸಿಕ್ಬಿಡುತ್ತೆ. ಆಗ ಉದಯ ಕಾಮಿಡಿ ಉಷೆ TV ಓಪನ್ ಆಗಿರುತ್ತೆ. ಆಗ ಫಸ್ಟ್ ಆ್ಯಂಕರ್ಗಳೇ ಸೆಲೆಕ್ಟ್ ನಡೀತೆ. ಚಿಕ್ಕಣ್ಣ ನಾವೆಲ್ಲ ಒಟ್ಟಿಗೆ ಬಂದವರು. ಆ ಟೈಮಲ್ಲಿ ಆ್ಯಂಕರ್ ಆಗಿ ಕೆಲಸ, ವೃತ್ತಿ ಜೀವನ. ಎಸ್, ನಿರೂಪಕನಾಗಿ ಬಂದು ಈಗ ನಿರ್ಮಾಪಕನಿಗೆ ಬಂದುಬಿಟ್ಟಿದ್ವಿ. ಫಸ್ಟ್ ಪ್ರೊಫೆಷನ್ ಅಂದು ನಿರೂಪಕನಾಗಿ ಬಂದೆ. ಅದು ನನಗೆ ನಾನು ಅಂದ್ಕೊಂಡಿದ್ದು ಏನೂ ಸಮಾಧಾನ ಕೊಡ್ತಾ ಇರಲಿಲ್ಲ. ಉಪೇಂದ್ರ ಅವ್ರ ಜೊತೆ, ಆ್ಯಕ್ಚುಲಿ ನನಗೆ ಉಪೇಂದ್ರ ಅವ್ರ ಗಾಡ್ ಫಾದರ್. ಅವ್ರನ್ನ ನೋಡಿಕೊಂಡು, ಅಂದರೆ ಡೈರೆಕ್ಟ್ ಮೀಟ್ ಮಾಡಿರಲಿಲ್ಲ, ಅವ್ರು ನೋಡಿಕೊಂಡು ನಾವು ಅವ್ರ ಥರ ಹಂಗೆ ಡೈರೆಕ್ಟ್ರು ಅಂತದೆಲ್ಲ ಕಲ್ಪನೆ ಇತ್ತು ಹಳ್ಳಿಲಲ್ಲಿ ಇದ್ದಾಗ. ಅದೇನೋ ಮಿರಾಕಲ್ ಏನಂತ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೆಲ್ಲ ಆಗೇ ಬಿಡುತ್ತೆ. ಗಾಡ್ ಫಾದರ್ ಅಂತ ಹಿಂಗೆ ಅನ್ಕೋತಿದ್ದಾಗ ನಾನು ಅವ್ರ ಫಿಲ್ಮ್ಗೆ ಹೋಗ್ತೀನಿ, ಯಾವುದೋ ಒಂದು ಫಿಲ್ಮಲ್ಲಿ ಕರೀತಾರೆ, ಗಾಡ್ ಫಾದರ್ ಫಿಲ್ಮ್ ಅದು, ಕೆ ಮಂಜು ಅವ್ರದ್ದು. ಅದ್ರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗ್ತೀನಿ. ಕೆ ಮಂಜು ಅವ್ರನ್ನ ನೋಡ್ತೀನಿ, ನೀನು TVಲಿ ಬತ್ತಿಯಲ್ಲೂ ಬೇಡ ಫ್ರೆಂಡ್ ಕ್ಯಾರೆಕ್ಟರ್ ಇದು ಮಾಡು ಅಂತ ಅಲ್ಲೂ ಆರ್ಟಿಸ್ಟ್ ಮಾಡಿಸ್ಬಿಡ್ತಾರೆ. ಹಿಂಗೆಲ್ಲ ಮಾಡಿ ಒಂದು 3-4 ಪಿಕ್ಚರ್ನಲ್ಲೂ ಕೋ-ಡೈರೆಕ್ಟ್ರಾಗಿ ವರ್ಕ್ ಮಾಡಿ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಕರೋನಾ ಅನ್ನೋದು ಎಲ್ರಿಗೂ ಹೆಂಗೆ ಶಾಪ್ ಆಯಿತು. ಒಂದು ಟೈಮಲ್ಲಿ ಬೆಂಗಳೂರಲ್ಲಿದ್ದಾರೋ ಹೋಗೋ ಟೈಮ್ ಊರಿಗೆ ಆ ಥರ ಆಯಿತು. ನನ್ನ ಲೈಫಲ್ಲೂ ಆ ಥರ ಬರುತ್ತೆ. 2 ಇಯರ್ಸು ಸಫರ್ ಪಡ್ತೀವಿ. ಮಾಮೂಲಿ ಅಗ್ರಿಕಲ್ಚರು, ಊರ್ಗೌಡ್ರಿ ಫ್ಯಾಮಿಲಿ ಎಲ್ಲ. ಅಂದರೆ ಕಷ್ಟ ಇತ್ತು, ಬಾಡಿಗೆ ಕಟ್ಟೋದು ಇದೆಲ್ಲ ಮಾಡೋದು. ಆವಾಗ ಗೊತ್ತಲ್ಲ ನಿಮಗೆ, ಕೋ-ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆಲ್ಲ ಹೆಂಗೆ ಇರ್ತಾಯಿತ್ತು ಅಂತ. ಕೆಲಸ ಬಿಟ್ಬಿಟ್ಟಿದ್ದೆ ಉದಯ TV ಅಷ್ಟೊತ್ತಿಗೆ. ಹಾಗೆಲ್ಲ ಬಂದಾಗ ನಮ್ಮ ತಾಯಿಯವರು ಇನ್ಸ್ಪಿರೇಷನ್ನು, ನೀನು ನೋಡೋಕ್ಕಾಗ್ತಾಯಿಲ್ಲ ಕಣೋ, ಹಂಗೆಲ್ಲ TVಲಿ ಬರ್ತಾಯಿದೆ, ಪುನಃ ಹೊಲ ಉಳ್ತಾಯಿದ್ದೀನಿ ಅಂದರೆ ಇವೆಲ್ಲ ನೋಡೋಕ್ಕೊಂಥರ ಹಿಂಸೆ ಅಂತ. ಆಮೇಲೆ ನಾನು ತುಂಬ ಸಾಮಾಜಿಕವಾಗಿ ಏನಾರ ಮಾಡಬೇಕು ಅಂತೇಳಿ ಇದನ್ನು ಅಗ್ರಿಕಲ್ಚರ್ ನಾನು ಹೆಂಗೆ ಮಾಡಬೇಕು ಅಂತೇಳಿ ಸಾವಯವ ಕೃಷಿ ಮಾಡ್ತೀನಿ. ಜೀವಾಮೃತ ತಯಾರಿಸೋದೆಲ್ಲ ಮಾಡೋದು, ಅದೆಲ್ಲ ಮಾಡಿ ಬೆಳಿತೀನಿ. ಒಂದು ದಿವಸ ಬದನೆಕಾಯಿ ತುಂಬ ಅಗ್ರಿಕಲ್ಚರ್ ಇದ್ರಲ್ಲಿ ಬೆಳೆದೆ, ಟೊಮೊಟೊ ಎಲ್ಲ. ಒಂದು ಮೂಟೆನ 40 ರೂಪಾಯಿ. ತುಂಬ ಕಣ್ಣೀರು ಬಂದುಬಿಡುತ್ತೆ ಅವತ್ತು, ರೈತರ ಜೀವನ ಎಷ್ಟು ಕಷ್ಟ ಅಂತ. ಹಾಗೆ ಯೂನಿವರ್ಸ್ ಏನೇನೋ ಕರ್ಕೊಂಡು ಹೋಗುತ್ತೀರಿ, ಹೋದರೆ ಫ್ಲ್ಯಾಶ್ ಬೇಕೇನೋ ಒಂಥರ ಎಮೋಷನ್ ಆಗುತ್ತೆ. ಹಾಗಂದಾಗ 40 ರೂಪಾಯಿ ಒಂದು ಚೀಲ ಸಾಲಿಗ್ರಾಮ ತಂದ್ರಲ್ಲಿ. ನಾನು ಹೋಗಿರೋದು ಕಾರಲ್ಲಿ ಹೋಗಿದ್ದೀನಿ, ತೊಗೊಂಡೋಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ನೆನ್ನೆ ಎಲ್ಲ ಕುಯ್ದು ಅಷ್ಟೊತ್ತಿಗೆ ತುಂಬ್ಕೊಂಡೋಗಿ ಬಿಟ್ಟರೆ ಯಾರೂ ಕೇಳಿರಲಿಲ್ಲ. ಲಾಸ್ಟ್ಗೆ 40 ರೂಪಾಯಿ ಅಂದ. ನಾನು ಫಸ್ಟು ಎಷ್ಟೊಂದು 500 ರೂಪಾಯಿ, 1000 ಏನೇನೋ ಕಲ್ಪನೆ. ಸ್ಟಾರ್ಟಿಂಗೆ ನಾನು ಹೇಳ್ದೆಲ್ಲ ಕೇಳಿಸ್ಕೊಂಡ್ರು, ನಾವು ಬರ್ತೀವಿ ಅಂತ ಹಿಂಗೆ ಹೋಗೋರು. ಮಾಮೂಲಿ ಹರಾಜಿಗೆ ಬರ್ತಾರೆ ಬೆಳಿಗ್ಗೆ ಹೊತ್ತು, ಹಂಗೆಲ್ಲ ಇಟ್ಕೊಂಡಾಗ. ಆಗ 50 ರೂಪೀಸ್ ಅಂತ ಬರೀ 40 ರೂಪೀಸ್ಗೆ ಹೋಯ್ತು. ಲಾಸ್ಟ್ಗೆ ಅವನು 40 ರೂಪಾಯಿ ಕೊಡ್ತೀಯ ಅಂದ. ಚೀಲನೂ ಸೇರೋದು, ಚೀಲನೂ ಕೊಡಲ್ಲ ಅಂತ ಹೇಳ್ದೆ. ಹಾಗೆ ಇನ್ನೇನು ಮಾಡೋಂಗಿಲ್ಲ, ಪುನಃ ವಾಪಸ್ ತೊಗೊಂಡೋಗ್ಬಿಟ್ರೆ ಆಡ್ಕೊಬಿಡ್ತಾರೆ ಊರಲ್ಲಿ ಅಂದ್ಬಿಟ್ಟು, ಇವ್ನಿಗೇನೋ ಗೊತ್ತಿಲ್ಲ ಅಂದ್ಬಿಟ್ರೆ ಕೊಟ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು 200 ರೂಪಾಯಿ ಕೊಟ್ಟೆ. ನಾನೇ ಸುಳ್ಳು ಹೇಳ್ಬಿಟ್ಟು ಹತ್ಕೊ ಬಂದ್ಬಿಟ್ಟು. ಆ್ಯಕ್ಚುಲಿ ರೈತರ ಜೀವನ ಎಷ್ಟೊಂದು ಕಷ್ಟಪ್ಪ. ಅಂದರೆ ನಾನು ರೈತನೇ, ಬಟ್ಟು ಆ ಮಾರ್ಕೆಟಿಂಗ್ದು ಬೆಂಗಳೂರಲ್ಲಿ ಇದ್ನಲ್ಲ, ಸಡನ್ನಾಗಿ ಹೋದ್ನಲ್ಲ, ಆ ಟೈಮಲ್ಲಿ ಹಂಗೆ ಅನ್ನಿಸ್ತು. ಹಂಗೆ ಇರಬೇಕಾದ್ರೆ ಅದು ಯೂನಿವರ್ಸ್ ಕನೆಕ್ಟೋ ಏನೋ ಗೊತ್ತಿಲ್ಲ, ಸ್ಯಾಟ್ಲೈಟು, TV ರೈಟ್ಸು, ಡಿಜಿಟಲ್ ಅಂತ ಶುರುವಾಗುತ್ತೆ ಆಫ್ಟರ್ ಕೊರೋನಾ. ಕೊರೋನಾ ಆದಮೇಲೆ ಪುನಃ. ಆಗ ಹೆಂಡ್ತಿ ಮಕ್ಕಳು ಇಬ್ಬರು ಇರ್ತಾರೆ, ನನಗೆ ಒಬ್ಬ ಮಗ ಒಬ್ಬ ಮಗಳು. ಅವರು ಅಲ್ಲೇ ಇರಬೇಕಾಗತ್ತೆ, ನಾನು ಮಾತ್ರ ಬರ್ತೀನಿ. ಆಗ ಒಂದು ಎಂಟರ್ಪ್ರೈಸಸ್ ಶುರು ಮಾಡ್ತೀನಿ, HBR ಎಂಟರ್ಪ್ರೈಸಸ್ ಅಂತ, ಬಸವೇಶ್ವರ ನಗರದಲ್ಲಿ ನನ್ನ ಆಫೀಸು. ಶುರು ಮಾಡಿದಾಗ ಡಿಜಿಟಲ್ಲು ತುಂಬ ಅದ್ಭುತವಾಗಿ ಬೆಳೀತದೆ. ನನಗೆ ಕಾಂಟ್ಯಾಕ್ಟ್ ಇದರಿಂದ ಪ್ರೊಡ್ಯೂಸರು ಮತ್ತು ಚಾನಲ್ ನಡುವೆ ನನ್ನ ಕಂಪ್ನಿ ಬ್ರಿಡ್ಜ್ ಆಗಿರ್ತದೆ. ಅದರಲ್ಲಿ ಆಗ ಒಂದು 2-4 ವರ್ಷದಲ್ಲಿ ತುಂಬ ಅದ್ಭುತವಾಗಿ ಬಿಸ್ನೆಸ್ ನಡೀತದೆ. ಆಗ ನಾನು ಯೋಚನೆ ಮಾಡ್ತೀನಿ, ಡೈರೆಕ್ಟ್ರ್ ಸಿನಿಮಾಗಳನ್ನು ಮಾರಿಸೋದು. ಹೌದೌದು, ಸಿನಿಮಾ ಮತ್ತು ಆಡಿಯೋ ರೈಟ್ಸು, ಹಿಂದಿ, ಡಿಜಿಟಲ್ಲು, TV ರೈಟ್ಸು, ಈ ಥರ
ಈ ಥರ ಮಾರ್ಸೋ ಅಂಥ ಜಾಬ್ ಆ್ಯಕ್ಚುಲಿ. ಇದರಲ್ಲಿ ತುಂಬ ಜನ ಕಾಂಟ್ಯಾಕ್ಟ್ ಬೀಳ್ತದೆ, ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಬರ್ತದೆ. ಇದಕ್ಕಿದಂಗೆ ಲೈಫ್ ಟಕ್ಕನ್ ಚೇಂಜ್ ಆಗುತ್ತೆ. ಆಗ ನನಗೆ ಬಂದಿದ್ದು ಒಂದೇ. ಯಾವ ವರ್ಷ ಬಂದು ಮಾಡಿದ್ರಿ ಆಫೀಸ್ ಅದು? ಆಫೀಸು 2020. 2020 ಗಂಟೆ ಜೀವನ ಕತ್ತಲೆ ಬಂದು ಮಾಡ್ತೀನಿ. ಆ ಟೈಮಲ್ಲಿ ಒಟ್ಟಿಗೆ ಎಷ್ಟು ಬಂದ್ಬಿಡ್ತು ಅಂದರೆ ಇಮ್ಯಾಜಿನೇ ಮಾಡ್ಕೊಳಕ್ಕೆ, ದೇವ್ರು ಕೊಟ್ಟರು ಹಿಂಗೂ ಕೊಟ್ಬಿಡ್ತಾನ ಅಂತ ಅಷ್ಟೊಂದು ಸಂಭ್ರಮ ಆಯಿತು. ಕೋಟಿಗಟ್ಟಲೆ ಬಂದ್ಬಿಡ್ತು. ಆವಾಗ ಬಂದುಬಿಟ್ಟು ಕೋಟಿಗಟ್ಟಲೆ ಬಂದು ಆವಾಗ ನಾನು ಡಿಸೈಡ್ ಮಾಡ್ತೀನಿ. ಟಿ ವಿದು ಡಿಜಿಟಲ್ಲು ಆಡಿಯೋ ಈ ಥರ ಎಲ್ಲ ಬಂತು. ಆಮೇಲೆ ಹಿಂದಿ ರೈಟ್ಸು ಅದೆಲ್ಲ ತುಂಬ ಥರ ಬರ್ತದೆ. ಆಗ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ನಲ್ಲ, ಆಗ ಒಂದು ಡಿಸೈಡ್ ಬರುತ್ತೆ, ಡೈರೆಕ್ಷನ್ ಆಗ್ಬೇಕಾ ಇದಾಗಬೇಕಾ ಅಂತ ಬಂದಾಗ ಐ ಆಮ್ ಡಿಸೈಡ್. ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಲೈಫಲ್ಲಿ ಇಬ್ಬರು ಪಾರ್ಟ್ನರು ಅಂತ ಮೇಯ್ನು. ಒಂದು ನಮ್ಮಮ್ಮ, ನೀನೇನಾರೇ ಮಾಡ್ತೀವಿ ಹೋಗು ಅಂತ ಕಳಿಸೋದಕ್ಕೆ. ಒಂದು ಪ್ರತಿಯೊಂದಕ್ಕೂ ಇದು ಮಾಡು ಅದು ಮಾಡಬೇಕು ಇದು ಮಾಡಬೇಕು ಏನೇ ಡಿಸೈಡ್ ಮಾಡೋದು ನಾನು ವೈಫ್ ಜೊತೆ ಡಿಸೈಡ್ ಮಾಡ್ತೀನಿ. ಅವಳು ಯಾವಾಗಲೂ ನನಗೆ ಸ್ಫೂರ್ತಿ. ಹಂಗೆಲ್ಲ ಹೇಳಿದಾಗ ನಾನು ಡಿಸೈಡ್ ಮಾಡ್ತೀನಿ, ಬೇಡ ಡೈರೆಕ್ಟ್ರದೆಲ್ಲ ನೋಡಿದ್ನಲ್ಲ, ನಮ್ಮ ಜೊತೆಲಿರೋ ಸ್ನೇಹಿತರುಗಳದೆಲ್ಲ ಕಷ್ಟ ಇನ್ನೂ ಸಫರ್ ಪಡ್ತಾರೆ. ಆಗ ನಾನು ಡಿಸೈಡ್ ಮಾಡ್ತೀನಿ ಫಸ್ಟು ಸೆಟ್ಲಾಗೋದು ಮುಖ್ಯ ಅಂದ್ಬಿಟ್ಟು, ಬೆಂಗಳೂರಲ್ಲಿ ಬಾಡಿಗೆ ಮನೆ ಇರಬಾರ್ದು, ಸ್ವಂತದಾಗಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ಫಸ್ಟು ಮನೆ ಇರೋಕ್ಕೆ ಫ್ಯಾಮಿಲಿ ಎಲ್ಲ ಒಂದು ಸೆಟ್ಲು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ದೇವ್ರು ಹಂಗೆ ಮಾಡುತ್ತೆ. ಹಂಗಾದಮೇಲೆ ಯಾವುದೋ ಒಂದು ಇದರಿಂದ ನಾನು ಸ್ಪಿರಿಚುವಲಿ ಒಂದು ಕನೆಕ್ಟ್ ಆಗ್ತೀನಿ. ಮೆಡಿಟೇಷನ್ನು, ಪಿರಮಿಡ್ಡು, ಆ ಥರ ಸ್ಪಿರಿಚುವಲ್ ಔಟ್ ಹೋಗ್ತೀನಿ. ಅದು ಏನೋ ಯೂನಿವರ್ಸು, ಅದ್ರ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಏನೇನೋ ತಿಳ್ಕೊತೀನಿ. ಅದೆಲ್ಲ ತಿಳ್ಕೊಂಡಿದ್ದು ಇದೆಲ್ಲ ನಿಜವಾ ಆ ಥರ ಡೌಟ್ ಪಡೋ ಅಂಥವ್ರು ನನ್ನ ಮುಂದೆನೂ ಇದ್ದರೂ ನಾನು ಪಡ್ತಾಯಿದ್ದೆ ಇದೆಲ್ಲ ಸಾಧ್ಯನಾ ಅಂತ. ಸುಮ್ಮನೆ ಅದು ಟ್ರೈ ಮಾಡೋಣ ಅಂತ ಹೋದೆ. ಅದು ಯಾವ್ಯಾವ ಟ್ರೈ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಆಲ್ರೆಡಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೆ. ಹಿಂದೆ ನಾನು ಮಾಡ್ತಾ ಇರೋದಕ್ಕೆ ಹಿಂಗೆ ಆಗ್ತಾಯಿತ್ತು. ನನ್ನ ಎಲ್ಲ ಪ್ರಯತ್ನಗಳು ಫಸ್ಟೇ ಆ್ಯಕ್ಚುಲಿ. ಯಾವ ಥರ ಪ್ರಯತ್ನಪ್ಪ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಫಸ್ಟ್ ಟೈಮು PUC ಪಾಸ್ ಮಾಡಿದ ನಾನು ಒಬ್ಬನೇ ಇರೋದು. ಫಸ್ಟ್ ಅಂದರೆ SLC ಬರೋರು PUCಗೆ ನನ್ನ ಜೊತೆ 12 ಜನ ಹೋಗ್ತಾಯಿದ್ರು. 12 ಜನನೂ ಫೇಲು, 11 ಜನ ಫೇಲು, 12 ನಾನು ಒಬ್ಬನೇ ಪಾಸು. ಹಂಗೆ ಹತ್ರಕ್ಕೆ ಬಂದರೆ, ನನ್ನ ಮದುವೆ ವಿಷಯಕ್ಕೆ ಬಂದರೆ, ಫಸ್ಟೇ ಹುಡುಗಿ ಅವ್ರ ಮನೆಗೂ ಯಾರೂ ಹೋಗಿಲ್ಲ, ನಾನು ಯಾರನ್ನೂ ಹುಡುಗಿ ನೋಡೋಕೆ ಹೋಗಿಲ್ಲ. ಫಸ್ಟ್ ನೋಡಿದ ತಕ್ಷಣ ಓಕೆ. ನಾನು ಮನೆ ತಗೋಬೇಕು ಅಂತ ನೋಡ್ತೀವಿ, ಫಸ್ಟ್ ಒಂದು ಅಪಾರ್ಟ್ಮೆಂಟು ನಾನು ನನ್ನ ವೈಫ್ ನೋಡ್ತೀವಿ, ಫಸ್ಟ್ ಅದು ಓಕೆ. ಯಾವುದೋ ಒಂದು ಬಿಸ್ನೆಸ್ HR ಶುರು ಮಾಡ್ತೀನಿ, ಅದು ಫಸ್ಟೇ. ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ, ಅದು ಫಸ್ಟೇ. ಈ ಫಸ್ಟುಗಳು ಲೈಫಲ್ಲಿ ತುಂಬ ಆಗ್ಬಿಟ್ಟಿದೆ ನನಗೆ, ಅದೇನೋ ಗೊತ್ತಿಲ್ಲ. ಹಾಗೆ ಈ ಫಸ್ಟ್ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲದೆ ಫಸ್ಟೇ ನಾನು ಯೂನಿವರ್ಸಿಟಿ ಕನೆಕ್ಟ್ ಆಗಿದೆ, ಲಾ ಆಫ್ ಅಟ್ರಾಕ್ಷನ್. ಅದಕ್ಕೆ ಅದು ಹೆಂಗೆ ಅಂತ ಆಮೇಲೆ ಅದ್ರ ಬಗ್ಗೆ ಓದ್ತಾ, ಅದ್ರ ಬಗ್ಗೆ ಬ್ರಹ್ಮಜ್ಞಾನ ಎಲ್ಲ ಮಾಡಿದೆ. ಅದೇ ಕೋರ್ಸ್ ಇದೆ, ಅದೆಲ್ಲ ಮಾಡಿದ್ಮೇಲೆ ತಿಳ್ಕೊಂಡ್ಮೇಲೆ ಆ್ಯಕ್ಚುಲಿ ಲೈಫು ಈಸಿ. ನಾನು ತಗೊಂಡು ಹೋಗೋ ವೇಲ್ ಹೋಗುತ್ತೆ. ಸ್ಪಿರಿಚುವಲ್ ಇರೋದು ನಾವು ಯಾರೋ ಒಬ್ಬರಿಗೆ, ಧರ್ಮಗುರುಗಳಿಗೆ ಅವ್ರಿಗೆ ಅಂತೀವಲ್ಲ, ಅದು ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇಷ್ಟ. ನಮ್ಮ ಗುರುಗಳು ಹೇಳ್ತಾರೆ, ನಾವು ಯಾವಾಗಲೂ ಒಬ್ಬರೇ ಅಂತೀವಿ. ಅವರು ನನಗೆ ಒಂದು ಬಡಿ ದೆಬ್ಬಿಸಿದ್ರು. ಹೆಂಗೆ ಅಂದರೆ, ನನ್ನಲ್ಲೊಬ್ಬ ಹರೀಶ ಇದ್ದಾನೆ, ನಿಮ್ಮಲ್ಲೊಬ್ಬ ಪರಮೇಶ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಅವ್ರು ನಮ್ಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ನಾವು ಏಕಾಂಗಿ ಅನ್ಕೋತೀವಿ, ಖಂಡಿತ ಏಕಾಂಗಿ ಅಲ್ಲ. ನನ್ನ ಉಸಿರೇ ನನ್ನ ಗುರು ಅನ್ಕೋಬೇಕು. ನಾವು ಯಾರನ್ನೂ ಗುರು ಹುಡುಕ್ಬಾರ್ದು. ಆ್ಯಕ್ಚುಲಿ ನಿಮ್ಗೇನಾದ್ರೂ ಕಷ್ಟ ಆದಾಗ, ಪ್ರಾಬ್ಲಮ್ ಆದಾಗ, ಏನಾರು ಬೇಕು ಅಂದಾಗ ನಮ್ಮ ಬ್ರೆತ್ ನಾವು ಅಬ್ಸರ್ವ್ ಮಾಡಿದ್ರೆ ತುಂಬ ಸೊಲ್ಯೂಷನ್ ಸಿಗುತ್ತೆ. ಆ್ಯಕ್ಚುಲಿ ನಾವು ಇದನ್ನು ಈಸಿಯಾಗಿ ಸಿಗೋದಕ್ಕೆ ನಾವು ವ್ಯಾಲ್ಯೂಸ್ ಕೊಡಲ್ಲ. ಆ್ಯಕ್ಚುಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದ್ಮೇಲೆ ನಾನೊಂದು ಯೂನಿವರ್ಸ್ ಜೊತೆ ಕೇಳ್ಕೊಂಡೆ, ನನಗೊಂದು ಇಷ್ಟು ಕೋಟಿ ಬೇಕು ಅಂತ ಬರೆದಿಟ್ಟೆ. ಅದು ಏನೋ ಒಂದು ಬೇಕು ಹಂಗೆ ಹಿಂಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಯಿತು. ಅಂಥದಕ್ಕೆ ನಾನೇ ಇದು ಮಾಡಿದೆ, ಸಂಪಾದನೆ ಮಾಡಿದೆ ಆ ಥರ ಅಂತ. ಅದು ಏನೇನೋ ಅದಕ್ಕೆ ಬೇಕಾದ ಜನಗಳೆಲ್ಲ ಕಾಂಟ್ಯಾಕ್ಟ್ ಆದರು. ಈಗ ನನ್ನ ಫ್ರೆಂಡ್ಸ್ಗಳು ಅಮೇರಿಕಾದಲ್ಲೇ ಬೇರೆ ಬೇರೆ ಕಡೆ ಇದ್ದಾರೆ. ಆಮೇಲೆ ನಾನು ಒಂದು 8-10 ಜನನ ಡೈರೆಕ್ಟ್ರು ಮಾಡಿದ್ದೀನಿ. ಡೈರೆಕ್ಟ್ರ್ ಅಂದರೆ ಪ್ರೊಡ್ಯೂಸರ್ ನಾನೇ ಕೊಡಿಸಿದ್ದೀನಿ. ಒಂದು 60-70 ಫಿಲ್ಮ್ ಸ್ಯಾಟಲೈಟ್ ಮಾಡಿದ್ದೀನಿ. ಒಂದು 150ಕ್ಕೂ ಹೆಚ್ಚು ಆಡಿಯೋ ಮಾಡಿದ್ದೀನಿ. ಒಂದು 30 ಹಿಂದಿ ಆ ಥರ ಮೂವಿಗಳು ಮಾಡಿಸಿದ್ದೀನಿ, ಡಬ್ಬಿಂಗು. ಮತ್ತು ಇತ್ತೀಚೆಗೆ ಒಂದು 8-10 ಅಮೆಜಾನ್ಗೆ ಫಿಲ್ಮ್ಗಳು ಹಾಕ್ಸ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಬಿಸ್ನೆಸ್ಗಳು ಹೆಂಗೆ ಆಗ್ತದೆ ನನಗೆ ಗೊತ್ತಿಲ್ಲ. ಇಷ್ಟಕ್ಕೂ ನಂಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರೋಲ್ಲ. 2010ಕ್ಕಿಂತ ಹಿಂದೆ ನಾನು ಬೆಂಗಳೂರನ್ನೇ ನೋಡಿರಲಿಲ್ಲ. ನಮ್ಮ ಅಪ್ಪ ಆಗಲಿ, ಅಮ್ಮ ಆಗಲಿ, ನಮ್ಮ ರಿಲೇಷನ್ ಆಗಲಿ, ಒಬ್ಬರು ಕೂಡ ಬೆಂಗಳೂರಲಿಲ್ಲ. ಇದು ಹೆಂಗಾಯಿತು ಅಂತ ಹೇಳಿದ್ರೆ, ಯೂನಿವರ್ಸ್ ಪವರ್ ಏನೋ ಇರ್ಬೋದು, ಇದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೆ. ಹಿಂಗೆ ಕರ್ಕೊಂಡು ಹೋಯ್ತಾ ಅದೇನೋ ಗೊತ್ತಿಲ್ಲ, ಯೂನಿವರ್ಸ್ ನನ್ನ ಜೊತೆ ಪಾರ್ಟ್ನರ್ ಆಯ್ತು ಏನೋ ಗೊತ್ತಿಲ್ಲ. ಹಿಂಗೆ ಹೇಳ್ಬೇಕಾದ್ರೆ ಶಿವತೇಜಸ್ ಅವರು ನಾವು ದಿಲ್ ಪಸಂದ್ ಮಾಡ್ಬೇಕಾದ್ರೆ ಅವರು ನಂಗೆ ಪರಿಚಯ, ನಮ್ಮ ಊರಿಗೆಲ್ಲ ಬಂದಿದ್ರು, ಪರಿಚಯ ಸರ್ ಹಿಂಗೆ ಸರ್ ಹಂಗೆ ಅಂತ ಪರಿಚಯ ಆದರು. ಆ ವ್ಯಕ್ತಿ ಹೆಂಗೆ ಕನೆಕ್ಟ್ ಆಗ್ಬಿಟ್ರು ಅಂದರೆ, ಕರೋನಾ ಬಂದು ನಾನು ಆಫೀಸ್ ಓಪನ್ ಕಂಪ್ನಿ ಶುರು ಮಾಡಿದೆ ಅವತ್ತಿಂದ ನಮ್ಮ ಜೊತೆನೇ ಅವರೇ. ಹಿಂದಿನ ಒಂದು ಪಿಕ್ಚರ್ ಮಾಡಿದ್ವಿ, ಬೇರೆ ಏನೋ ಪ್ರಾಜೆಕ್ಟ್ ಎಲ್ಲ ನಡೀತಾ ಇದೆ ಅವ್ರ ಜೊತೆ. ಈಗ ಒಂದು ಸರ್ ಪ್ರೊಡ್ಯೂಸ್ ನಾವೇ ಮಾಡೋಣ ಸರ್, ಇದಕ್ಕೆ ಜಾಸ್ತಿ ಬಡ್ಜೆಟ್ ಆಗೋದು ಸರ್, ಹೆಂಗೆ ಮಾಡೋಣ, ಬೇರೆ ಯಾರು ಹಾಕೊಂಡು ಬೇಡ ಸುಮ್ಕಿರಿ. ನನ್ನ ಕಷ್ಟ ಸುಖ, ನಮ್ಮ ಮನೆ ಜೀವನ ಎಲ್ಲ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ನಾನು ಎಂಕರೇಜ್ ಮಾಡಲಿಲ್ಲ. ಪ್ರೊಡಕ್ಷನ್ ಅಂದರೆ ಗೊತ್ತಲ್ಲ, ಲಾಟ್ರಿ ಆಡ್ದಂಗೆ ಇದೊಂಥರ ಜೂಜು ಎಲ್ಲ ಅಂತಾರೆ ಇಂಡಸ್ಟ್ರಿ ಬಗ್ಗೆ. ಇಲ್ಲ ಸರ್, ಏನೋ ಒಂದು ಆಗುತ್ತೆ, ನನಗೇನೋ ಒಂದು ಆಗುತ್ತೆ ಬನ್ನಿ ಅಂದೆ. ಅವ್ರಿಗೂ ಒಂದು ಗೊತ್ತಿತ್ತು, ಹರೀಶ್ಗೆ ಏನೋ ಒಂದು ಯಾರೋ ಅವ್ರಿಗೆ ಗೊತ್ತಿತ್ತು, ನನ್ನ ಕಾಂಟ್ಯಾಕ್ಟ್ ಏನಂತ ಗೊತ್ತಿತ್ತು ಅವ್ರಿಗೆ. ನನಗೆ ಆ್ಯಕ್ಚುಲಿ ಅದು ಎಲ್ಲಿಂದ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಯಾರೋ ಒಬ್ಬರು ನನಗೆ ನೋ ಅನ್ನೋ ವರ್ಡ್ ಇಲ್ಲಿ ಗಂಟ ಗೊತ್ತಾಗಿಲ್ಲ ನನಗೆ. ನಾನು ತುಂಬ ಕಷ್ಟಪಟ್ಟೆ, ಬಾಡಿಗೆ ಕಟ್ಟೋಕ್ಕಾಗದೆ ಹೋಗ್ಬಿಟ್ಟೆ ಅಂತ ಹೇಳ್ತೀನಿ ಅಲ್ವಾ. ಎಷ್ಟೋ ಜನ ಫೀಸ್ ಕಟ್ಟೋಕ್ಕೆ ಹಂಗೆ ಅಂತ ನನಗೆ ಅವತ್ತಿಂದ ಅದು ಕನೆಕ್ಟ್ ಆದಮೇಲೆ ಮನಿ ಪ್ರಾಬ್ಲಮ್ ಅಂತ ಇಲ್ಲಿಗೆ ಬಂದಿಲ್ಲ. ನೋಡಿ, ಪಾರ್ಟ್ನರ್ ಮುಗಿಸಿದ್ದೀನಿ. ನಾನು ಸಿನಿಮಾಗೆ ಯಾರೂ ಕೂಡ ಗಾಂಧಿನಗರದಲ್ಲಿ ಫೈನಾನ್ಸೋ, ಇನ್ನೊಂದು ಯಾವುದೋ ಇನ್ಯಾವುದಕ್ಕೋ ಕಮಿಟ್ ಆಗ್ಬಿಟ್ಟವ್ರು, ಸ್ಯಾಟ್ಲೈಟ್ ಏನೂ ಇಲ್ಲದೆ ಫಸ್ಟ್ ಕಾಪಿ ಬರೋ ಗಂಟ ಆರಾಮಾಗಿದ್ದೀವಿ. ಅದೇನೋ ಗೊತ್ತಿಲ್ಲ, ಯೂನಿವರ್ಸ್ ಅಲ್ಲಿ ಗಂಟ ನಮ್ಮನ್ನು ಕರ್ಕೊಂಡೋಗಿದೆ. ಇದೊಂದು ಪ್ಲಸ್ಸು.
ಆಮೇಲೆ ನಾನು ಫಸ್ಟ್ ಟೈಮು ಏನೋ ಆಗುತ್ತೆ ನನಗೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಆಡಿಯೋ ಒಂದು ಹೇಳ್ತೀನಿ ಘಟನೆನ. ಹಿಂದಿನ ಪಿಕ್ಚರ್ಗಳು ಅಜಯ್ ಸರ್ದು ನಾನು ಸ್ಯಾಟಲೈಟ್ ಆಡಿಯೋ ಎಲ್ಲ ನಾನೇ ಮಾಡಿಸಿದ್ದು ಇದ್ದಕ್ಕಂಡವರೆಗೂ. ಒಂದು ಆಡಿಯೋ ಕಂಪ್ನಿಗೆ ಹೋಗ್ತೀವಿ, ಶ್ಯಾಮ್ ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ, ಆನಂದ್ ಆಡಿಯೋ ಕಂಪ್ನಿ ಶ್ಯಾಮ್ ಅವ್ರ ಜೊತೆ. ಅವ್ರು ಕೇಳ್ತಾರೆ ಮಾಮೂಲಿ ಆಡಿಯೋ ರೈಟ್ಸ್ ಎಷ್ಟು, ಮಾಮೂಲಿ ಅದು ಮಾಡ್ತಾರೆ ಅಷ್ಟು ಇಷ್ಟು ಅಂತ ಮಾತಾಡ್ತಾರೆ. ನಾನು ಏನಿಲ್ಲ ಸರ್ ಸಾಂಗ್ ಇಟ್ಕೊಳ್ಳಿ ನೋಡಿಬಿಡಿ ನಾಳೆ ಬರ್ತೀನಿ ಸರ್ ಅಂತ ಬಂದುಬಿಡ್ತೀನಿ. ಅವ್ರು ನೆಕ್ಸ್ಟ್ ಡೇ ಕರೀತಾರೆ ನನ್ನ. ಆಡಿಯೋ ರೈಟ್ಸ್ ಕೇಳ್ತಾರೆ ಸರ್ ಎಷ್ಟು ಕೊಡೋದು ಅಂತಾರೆ. ನಾನು ಒಂದೇ ಒಂದು ಮಾತಾಡೋದು ಒಂದು ರೇಟ್ ಹೇಳ್ತೀನಿ, ಯಾರು ಇಮ್ಯಾಜಿನೇ ಮಾಡ್ಕೊಳಕ್ಕಿಲ್ಲ. ಅಜಯ್ ಸರ್ದು ಸ್ಯಾಟಲೈಟ್ ರೇಟ್ ಎಷ್ಟಿದೆಯೋ ಅದಕ್ಕೆ 50-60% ಆಡಿಯೋಲ್ ಬಂದಿದೆ ನನಗೆ. ತುಂಬ ಅದ್ಭುತವಾದ ರೇಟು. ಇದನ್ನೆಲ್ಲ ಕೇಳಿದ್ರೆ ಹೆಂಗೆ ಹರೀಶ್ ಅಂತ ಅಜಯ್ ಸರೇ ಶಾಕ್ ಅವ್ರು ನಂಗೆ ಇಷ್ಟೊಂದು ಆಡಿಯೋ ಇದೆ ಹರೀಶ್ ಅಂತ. ಅದೆಲ್ಲ ಕೇಳಿದ್ಮೇಲೆ ಅಗ್ರಿಮೆಂಟ್ ಎಲ್ಲ ನೋಡಿದ್ಮೇಲೆ ಗ್ರೇಟ್ ಅನ್ನಿಸ್ತು. ಆನಂದ್ ಆಡಿಯೋಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೊಂದು. ಆಮೇಲೆ ನಾನು ಯಾರಿಗೂ ಕಮ್ಮಿ ಮಾಡಲ್ಲ, ಅವ್ರು ಏನು ಕೇಳ್ತೋದು ಕೋರಿಯೋಗ್ರಾಫರು ನಮ್ಮ ಅಮರ ಸಾಂಗ್ ಎಲ್ಲ ನೋಡಿ ಸೂಪರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ವ, ನನಗೆಲ್ಲ ಹೇಳ್ತಾಯಿದ್ರು ಇಲ್ಲೇ ಮಾಡಿದ್ರೆ 5 ಲಕ್ಷದಲ್ಲಿ ಆಗುತ್ತೆ, 8 ಲಕ್ಷದಲ್ಲಿ ಆಗುತ್ತೆ, 10 ಲಕ್ಷದಲ್ಲಿ ಆಗುತ್ತೆ ಅಂದರು. ನಾನು ಇದಕ್ಕೆ ಮೊನ್ನೆ ಶೂಟಿಂಗ್ ಆಗ್ತಾಗ ನಂದು 59 lakhs ಖರ್ಚು ಮಾಡಿರೋದು. ಯಾವುದಕ್ಕೆ ಪಾಂಡಿಚೇರಿಗೆ ಹೋಗಿ ಶೂಟ್ ಮಾಡಿರೋದು. ನಮ್ಮ ಕೋರಿಯೋಗ್ರಾಫರ್ ಮುರಳಿ ಅವ್ರು ಹೇಳ್ತಿದ್ರು ನನಗೆ ರಷ್ಯನ್ ಡ್ಯಾನ್ಸರೇ ಬೇಕು ಸರ್, ಲೊಕೇಶನ್ ಹಿಂಗಿರಬೇಕು, ಇಂಥ ರೆಸಾರ್ಟಲ್ಲೇ ಮಾಡಬೇಕು, ಹಿಂಗೆಲ್ಲ ಇರಬೇಕು ಅಂದರು. ನೀವು ಫಾರಿನರ್ಸ ನಾವು ಅವ್ರಿಗೆ ಎಷ್ಟೊಂದು ಖರ್ಚು ಮಾಡಿ ಅವ್ರನ್ನ ರಷ್ಯಾದಿಂದ ಕರೆಸಿದ್ವಿ, ಕೆಲವರು ಎಲ್ಲೆಲ್ಲೋ ಇದ್ದವ್ರು ಕರೆಸಿದ್ವಿ. ಅದು ತುಂಬ ಸೈಕಲ್ ಅದು ಅಂದರೆ ನಂಗೆ ಫ್ಯಾಷನ್ ಇತ್ತು. ಆಮೇಲೆ ಕಾಸ್ಟ್ಯೂಮು ನೀವು ನಂಬಕ್ಕಿಲ್ಲ, ಒಂದೊಂದು ಶರ್ಟ್ಗಳು ನೀವು ಅಷ್ಟು ಕಾಸ್ಟ್ಲಿ. ಎಷ್ಟು ಕಾಸ್ಟ್ಲಿ ಇರ್ಬೋದು ಹರೀಶ್ ಅಂದರೆ ಅದಕ್ಕೆ ಬಿಲ್ಲು ಕೂಡ ಇದೆ, 23,000 ಬರೀ ಒಂದು ಶರ್ಟು. ಇದೇ ಬೇಕು ಅಂದಾಗ ನಮ್ಮ ಡಿಸೈನರ್ ತುಂಬ ಲಕ್ಷ್ಮೀ ಕೃಷ್ಣ ಅದ್ಭುತ, ಅಂಥದ್ದನ್ನೇ ತರಿಸಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅದು ಹೆಂಗೆ ಬರ್ತಿದ್ದು ಗೊತ್ತಿಲ್ಲ, ಬಟ್ ಅಂಥ ಅಷ್ಟು ಅದ್ಭುತವಾಗಿ ಮಾಡಿದ್ದು. ಅದನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಜನ ಹಿಂಗೆಲ್ಲ ಎಂಜಾಯ್ ಮಾಡ್ತಾಯಿದ್ದಾಗ ನೋಡಿದಾಗ ನನಗೂ ಕೂಡ ಖುಷಿ ಅನಿಸುತ್ತೆ. ಬಟ್ ಹಂಗೆ ಅಂದ ತಕ್ಷಣ ನನ್ನ ಬ್ಯಾಕ್ಗ್ರೌಂಡ್ ಏನಿಲ್ಲ, ಯಾರೋ ಹಳೆ ಪ್ರೊಡ್ಯೂಸರು ಏನಲ್ಲ, ನಾನು ನ್ಯೂ ಕಮರು. ಬಟ್ ಇದಕ್ಕೆಲ್ಲಕ್ಕೂ ಮೇಯ್ನ್ ಅಂತ ಹೇಳಿದ್ರೆ ನನ್ನೊಂದು ಕಲ್ಪನೆ ಇತ್ತು. ಕಲ್ಪನೆ ಏನಪ್ಪ ಅಂತಿತ್ತು ಅಂದರೆ, ಈಗ ನಮ್ಮ ಅಮ್ಮನಿಗೆ ನಾವು ಒಂದು ಸೀರೆ ಕೊಡಿಸ್ತೀವಿ, ಅಕ್ಕ ತಂಗಿಯರಿಗೆ ಕೊಡಿಸ್ತೀವಿ, ಒಂದು ಊಟ ಕೊಡಿಸ್ತೀವಿ, ಒಂದು ಏನೋ ಒಂದು ಗಿಫ್ಟ್ ಕೊಡಿಸ್ತೀವಿ. ಯಾರಾದರೂ ಅಮ್ಮ ಬಾ ಒಂದು ಪಿಕ್ಚರ್ಗೆ ಹೋಗೋಣ, ಬಾರೆ ತಂಗಿ ಒಂದು ಪಿಕ್ಚರ್ಗೆ ಹೋಗೋಣ ಅಂತ ಅಕ್ಕ ತಂಗಿರಿಗೆ ಒಂದು ಫಿಲಮ್ ತೋರಿಸಲ್ಲ. ಯಾಕೆ ಅಂತ ನಾನು ಆಗ್ಲಿಂದ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಜನದಲ್ಲಿ ಒಂದು ಮಡಿವಂತಿಕೆ ಅನ್ನೋದಿದೆ. ಯಾವ್ದಾದ್ರು ಒಂದು ಡಬಲ್ ಮೀನಿಂಗ್ ಬಂದುಬಿಟ್ರೆ, ಎಕ್ಸ್ಪೋಸ್ ಸೀನ್ ಬಂದುಬಿಟ್ರೆ ಅದನ್ನು ನಾವು ಫ್ಯಾಮಿಲಿಗಳು ನೋಡೋಕ್ಕೆ ಅಸಹ್ಯ ಪಡ್ಕೋತೀವಿ. ಟಿ ವಿಲಾದರೆ ಇದು ಫಾರ್ವರ್ಡ್ ಮಾಡ್ಬೋದು ಅಥವಾ ಆಫ್ ಮಾಡ್ಬೋದು. ಥಿಯೇಟ್ರಲ್ಲಿ ಹಂಗಾಗಲ್ಲ. ಆ ಮುಜುಗರಿಗೆ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತ ನಾನು ರಿಸರ್ಚ್ ಮಾಡಿ ತಿಳ್ಕೊಂಡೆ. ಅದಕ್ಕೆ ನನ್ನೊಂದಿತ್ತು, ಇವತ್ತಿನ ಜಂಜಿನೂ ಮನಸ್ಸಲ್ಲಿ ಇಟ್ಕೊಂಡು, ಮನೇಲಿರೋ ನಮ್ಮ ಅಜ್ಜಿನೂ ಮನಸ್ಸಲ್ಲಿ ಇಟ್ಕೊಂಡು, ಅಜ್ಜಿ ಮತ್ತು ಜಂಜಿ ಇಬ್ಬರನ್ನೂ ಕೂರಿಸಿ ಇಡೀ ಫ್ಯಾಮಿಲಿ ಸಿನಿಮಾ ನೋಡಬೇಕು ಅಂತ ಹಿಂಗೆ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಅಂತ ಅದ್ಭುತವಾದ ಕತೆ ಪಾರ್ಟ್ನರ್ ಸಿಕ್ತು. ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಎಲ್ಲರೂ ಕೇಳ್ಬೋದು, ನಿನ್ನ ಸಿನಿಮಾ ಯಾಕೆ ನೋಡಬೇಕು ಅಂತ ಕೇಳಬೇಕು. ಕೇಳಿದಾಗ ಏನಪ್ಪ ಅಂದರೆ ಯಾವುದೇ ಮುಜುಗರ ಇಲ್ಲ. ಇವತ್ತಿನೇನು ಸಮಾಜದಲ್ಲಿ ಒಂದು ಸಮಸ್ಯೆ ಇದೆ, ಮಾತೆತ್ತಿದ್ರೆಲ್ಲ ವಿಟಮಿನ್ ಎಮ್ ಪ್ರಾಬ್ಲಮ್ ಅನ್ನೋರು. ವಿಟಮಿನ್ ಎಮ್ ಅಂದರೆ ದುಡ್ಡು. ಆ್ಯಕ್ಚುಲಿ ನನಗೆ ಕೇಳಿದ್ರೆ ಈಗ ವಿಟಮಿನ್ ಎಮ್ಗಿಂತ ಪ್ರಾಬ್ಲಮ್ ಇರೋದು ಸಮಾಜಕ್ಕೆ ವಿಟಮಿನ್ ಎಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಲವ್. ಎಲ್ಲರೂ ಕೂಡ ಪ್ರೀತಿಯ ವಂಚಿತರಾಗ್ಬಿಟ್ಟಿದ್ವಿ. ಮಾತೆತ್ತ ಡೈವರ್ಸ್ ಅಂತೀವಿ. ಈಗ ಅಮೇರಿಕಾದಲ್ಲಿ ಇದ್ರ ಪ್ರಮಾಣ 100ಗೆ 100% ಇದೆ, ನಮ್ಮಲ್ಲಿ 65 ಆಗಿದೆ ರಿಸರ್ಚ್ ಪ್ರಕಾರ. ವೈ ಏನೋ ಒಂದು ಕಮ್ಮಿ ಆಗಿದೆ, ಅದೇ ಲವ್. ಯಾಕೆ ಏನು ನೋಡಿ, ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಅವ್ರ ಹಿಂದಿನವರು ಹುಟ್ಟಿದ ಮೇಲೆ ಮದುವೆ ಆದಮೇಲೆ ಸಾಯೋ ತನಕನೂ ಗಂಡ ಹೆಂಡ್ತಿರು. ಈಗ ಪಾರ್ಟ್ನರ್ ಅನ್ನೋದು ಪಾರ್ಟ್ ಆಗಿದೆ. ವೈ ಇದಕ್ಕೆ ಆಯಿತು ನೀನು ಪಾರ್ಟ್ ಆದೆಯಪ್ಪ, ಆಯ್ತು ಇದೆಲ್ಲ ಬಿಟ್ಟು ಹೋದೆ, ನೆಕ್ಸ್ಟ್ ವಾಟ್ ನೆಕ್ಸ್ಟ್, ಪುನಃ ಅಲ್ಲೋದ್ರೂ ಅದೇ. ಮತ್ತು ಹಂಗಾರೆ ಜೀವನ ಅಂದ್ರೇನು, ಅದಕ್ಕೊಂದು ಸೊಲ್ಯೂಷನ್ನ ಫಿಲಾಸಫಿ ಹೇಳೋಕೆ ಕೊಟ್ಟಿಲ್ಲ. ಇದರಲ್ಲಿ ಎಂಟರ್ಟೈನ್ಮೆಂಟಾಗಿ ಇವತ್ತಿನ ಜಂಜಿ ನಮ್ಮ ಅಜ್ಜಿ ಇಬ್ಬರನ್ನೂ ಇಟ್ಕೊಂಡು ಹೇಳಿರೋ ಒಂದು ಅದ್ಭುತ ಕತೆ ಪಾರ್ಟ್ನರ್. ಇದರಲ್ಲಿ ಅಮೋರ ಸಂಘ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದೊಂದು ಖುಷಿ. ಆಮೇಲೆ ನನಗೆ ಮೊದಲಿನ ಒಂದು ಕಲ್ಪನೆ ಇತ್ತು, ಫ್ಯಾಮಿಲಿ ಫಿಲಮ್ ನೋಡೋದು. ಅದೊಂದು ಯಾವತ್ತೂ ಕೂಡ ನಾವು ಯಾರಿಗೂ ಮೋಸ ಮಾಡಬಾರ್ದು ಅಂತ ಇದಿತ್ತು. ಅದು ತುಂಬ ನಾನು ಸ್ವಾಮಿ ವಿವೇಕಾನಂದ ಪುಸ್ತಕಗಳು ತುಂಬ ಅದ್ಭುತ ಆ ಥರ ಓದಿ ಇನ್ಸ್ಪಿರೇಷನ್ ಆಗಿ ಬಂದಿರೋನು. ಯಾರಿಗೂ ಹಿಂಗೆ ಮಾಡಿದೆ ಹೆಂಗಂದ್ರೆ, ನನ್ನ ಬಿಸ್ನೆಸ್ ನೀವು ಕೇಳಬೇಕು ಹೆಂಗೆ ಮಾಡ್ತೀನಿ ಅಂತ. ನಾನು ಬಿಸ್ನೆಸ್ಗೆ ಫಸ್ಟ್ ಅಗ್ರಿಮೆಂಟ್ ಹಾಕೊಬಿಡ್ತಾ ಇದ್ದೆ, ದುಡ್ಡು ಇಸ್ಕೊತಿದ್ದಿಲ್ಲ. ಫಸ್ಟು ನಿಮ್ಮ ಬಿಸ್ನೆಸ್ ಮಾಡ್ಕೊಡ್ತೀನಿ, ನಿಮಗೆ ಬರುತ್ತಲ್ಲ ನಿಮ್ಮ ಅಕೌಂಟಿಗೆ ಬಂದಮೇಲೆ ನಂಗೆ ಕೊಡಿ, ನಿಮ್ಮ ಅಕೌಂಟಿಗೆ 1 ಕೋಟಿ ಬಂತಾ ಆವಾಗ ನಂಗೆ ಇಷ್ಟು % ಕೊಡಿ ಅನ್ನೋದು. ಅದಕ್ಕೆ ನನ್ನ ಜೊತೆ ಬಿಸ್ನೆಸ್ ಮಾಡಿದ್ರಲ್ಲ ಹ್ಯಾಪಿಯಾಗಿ ನನಗೂ ಅಷ್ಟೇ ರಿಟರ್ನ್ ಕೊಟ್ಟಿದ್ದಾರೆ. ಇವತ್ತು ನಾನು ಏನಾದ್ರು ಪ್ರೊಡ್ಯೂಸರ್ ಆಗಿದ್ದೀನಿ ಅಂದರೆ ಕಾರಣ ನನ್ನ ಪ್ರೊಡ್ಯೂಸರ್ಗಳು. ಯಾಕೆಂದ್ರೆ ಅವ್ರಿಗೆ ನಾನು ಬಿಸ್ನೆಸ್ ಮಾಡ್ಕೊಟ್ಟು ನಂಗೆ ದುಡ್ಡು ಕೊಟ್ಟಿದ್ದಾರೆ, ಅವರೇ ನನ್ನ ಪ್ರೊಡ್ಯೂಸರ್ ಮಾಡಿದ್ದಾರೆ. ನನಗೆ ಯಾರು ಕಾರಣಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮ ಅಂದಂಗೆ ನಿರ್ಮಾಪಕರೇ ಕಾರಣ, ಅದನ್ನು ಕೂಡ ನೆನೆಸ್ಕೋಬೇಕು. ಆಮೇಲೆ ಮೋಸ ಅನ್ನೋದ್ರ ಬಗ್ಗೆ ಹೊರಟು ಹೇಳಿದೆ. ಈ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿಲ್ದವ್ರನ್ನ ಚೆನ್ನಾಗಿ ಪ್ರಮೋಟ್ ಮಾಡಿ ಅದು ನೋಡೋದೇ ಒಂದು ತೋರಿಸೋದು ಏನೇನೋ ಆಗ್ಬಿಟ್ಟು ಜನ ಅದ್ರ ಬಗ್ಗೆ ನಂಬಿಕೆ ಕಳ್ಕೊಟ್ರೆ ಸೂಪರ್ ಅನ್ನೋ ವರ್ಡ್ ಬಗ್ಗೆ ಒಂಥರ ನೋಡೋಣ ಅಂತ ಡೌಟ್ ಬಂದುಬಿಡುತ್ತೆ. ಜಾಸ್ತಿ ನಾನು ಒಳ್ಳೆಯವನು ಅಂತ ಹೇಳ್ಕೊಟ್ರಂಗೆ ಆಗ್ಬಿಡುತ್ತಲ್ಲ ಆ ಥರ. ಅದಕ್ಕೆ ನಾನೇ ಹೇಳ್ತಿದ್ದೆ, ಯಾಕೆ ಮೋಸ ಮಾಡಬಾರ್ದು ಅದಕ್ಕೆ. ನಾವು ಯಾವುದೋ ಒಂದು ಬದನೆಕಾಯಿನೋ ಟೊಮೊಟೊ ಹಣ್ಣೋ ತೊಗೋತೀವಿ, ಅದನ್ನು 10 ಸರಿ ಸಾಂಬಾರು ಸೊಪ್ಪು 5 ರೂಪಾಯಿ 10 ರೂಪಾಯಿಗೆ ತೊಗೊಳ್ಳೋ ವಸ್ತುವೆ 10 ಸರಿ ಇಸ್ಕಿ ಎಲ್ಲ ನೋಡಿಬಿಟ್ಟು ಆಮೇಲೆ ದುಡ್ಡು ಕೊಡ್ತೀವಿ. ನಾವು ಚಿನ್ನ ಬೆಳ್ಳಿ ತೊಗೊಂಡ್ರು ಅಷ್ಟೇ, ಚೆನ್ನಾಗಿ ನೋಡಿ ಆಮೇಲೆ ದುಡ್ಡು ನಾವು ತಗೊಂಡ್ಮೇಲೆ ದುಡ್ಡು ಕೊಡ್ತೀವಿ. ಯಾವ್ದು ರಿಯಲ್ ಎಸ್ಟೇಟಿಗೆ ಬಂದರೂ ಅಷ್ಟೇ, ನಾವು ಪರ್ಚೇಸ್ ಮಾಡಿ 3-4 ಜನ ಲಾಯರಿಗೆ ತೋರಿಸಿ ಕರೆಕ್ಟಾಗಿದ್ರು ಮಾತ್ರ ಆಮೇಲೆ ಅಡ್ವಾನ್ಸ್ ಕೊಡ್ತೀವಿ, ದುಡ್ಡು ಕೊಡ್ತಾ ಹೋಗ್ತೀವಿ. ಸಿನಿಮಾನ ಜನ ಹೆಂಗೆ ನಂಬ್ತಾರೆ ಅಂದರೆ,
ಸಿನಿಮಾಕ್ಕಿರೋ ಫವರ್ ಎಂಥದ್ದು ಅಂತ ಹೇಳಿದ್ರೆ ನಾವು ಬೆಳಕಲ್ಲಿ ಶೂಟಿಂಗ್ ಮಾಡ್ತೀವಿ, ಬೆಳಕಲ್ಲೇ ಟಿಕೆಟ್ ಕೊಟ್ಟವ್ರ ಹತ್ರ ದುಡ್ಡು ಇಸ್ಕೊತೀವಿ, ಕತ್ಲೆ ಒಳಗೆ ಕೂರಿಸ್ಕೊಂಡು ತೋರಿಸ್ತೀವಿ. ಎಂಥದ್ದಲ್ವ ಇದು ಮಿರಾಕಲ್ ಅಂದರೆ ನಮ್ಮ ನಂಬರ್ತಾನೆ ಅವನು. ನಾನು ದುಡ್ಡು ಕೊಡ್ಬೇಕಾದ್ರೆ ಅವ್ನು ಬೆಳಕಲ್ಲೇ ಕೊಡ್ತಾನೆ, ನಾವು ಅವ್ನು ಕತ್ಲೆಯಲ್ಲಿ ಕೂರಿಸ್ಕೊಂಡು ತೋರಿಸ್ತೀವಿ ಅಂದರೆ ನಾನು ನಂಬೋನೆ. ಆ ನಂಬಿದವನಿಗೆ ಯಾವತ್ತೂ ಕೂಡ ಮೋಸ ಆಗಬಾರ್ದು. ಹೋಗ್ಬೇಕಾದ್ರೆ ಏನೋ ಒಂದು ತೊಗೊಂಡೋಗ್ಬೇಕು ಅಂತ ಆಡಿಯನ್ಸ್ಗೆ ನನ್ನ ಮನಸ್ಸಲ್ಲಿತ್ತು. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಯಾವಾಗಲೂ ನನಗೆ ಕೇಳಿದ್ರೆ ಹರೀಶ್ ನೀನು ಹೆಂಗೆ ಪ್ರೊಡ್ಯೂಸರ್ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ಹಿಂದೆ ಪಿಕ್ಚರ್ ನೋಡ್ಬೇಕಾದ್ರೆ ಸಾವಿರಾರು ಜನ ಸೇರ್ತಾಯಿದ್ರು, ನೂರಾರು ಜನ, ಒಂದು ಹಬ್ಬ ಅದು ಥಿಯೇಟ್ರ್ ಮುಂದೆ. ಆ ಬತ್ತ ಪ್ರೇಕ್ಷಕ ಸಾವಿರಾರು ಜನ ಇದ್ದವನು ಇತ್ತೀಚೆಗೆ ನೂರಾರು ಜನಕ್ಕೆ ಬಂದ್ಬಿಟ್ಟ. ಪುನಃ ಇತ್ತೀಚೆಗೆ ಕನ್ನಡ ಪಿಕ್ಚರ್ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ನಾನು ನೋಡ್ತಾ ಇದ್ದೀನಿ ಕೆಲವು ಪಿಕ್ಚರ್ಗಳು 10,000 ಜನಕ್ಕೆ ಬಂದ್ಬಿಟ್ಟ. ಆಗ ಹೇಳ್ತೀನಿ 10,000 ಜನ ಈಗಲೂ ನೋಡ್ತಾವ್ರಲ್ಲ ಅವ್ರು ನನ್ನ ಹೀರೋಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಹೀರೋಗಳು ಈಗಲೂ ಪಿಕ್ಚರ್ ನೋಡ್ತಾನೆ, ಕನ್ನಡ ಪಿಕ್ಚರ. ಆ ಹೀರೋಗಳು ಯಾಕೆ ಹೀರೋಗಳು ಅಂತೀನಿ ಅಂದರೆ ಅವ್ನು ಕನ್ನಡ ಪಿಕ್ಚರ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಆ ಹೀರೋನಲ್ಲಿ ಒಬ್ಬ ಡಿಸೈಡ್ ಮಾಡ್ತಾನೆ, ಆ ಪ್ರೇಕ್ಷಕ 10 ಜನದಲ್ಲಿ ಇಲ್ಲ ನಾನು ಒಂದು ಕನ್ನಡ ಪಿಕ್ಚರ್ ಮಾಡಬೇಕು ಅಂತ, ಅದ್ರಲ್ಲಿ ನಾನು ಒಬ್ಬ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಒಬ್ಬ ಅದ್ಭುತ ಪ್ರೇಕ್ಷಕ, ಕನ್ನಡ ಪ್ರೇಮಿ. ಈ ಮನದಟ್ಟಿಟ್ಕೊಂಡು ನಾನು ಇಂಥ ಒಂದು ಪಿಕ್ಚರ್ ಮಾಡಿದ್ದೀನಿ. ಬಟ್ ಸಿನಿಮಾದ ಬಗ್ಗೆ ನಂಗೆ ತುಂಬ ಕಾನ್ಫಿಡೆಂಟ್ ಇದೆ, ಯಾಕೆಂದರೆ 4 ಸರಿ ನೋಡಿದ್ದೀನಿ. 4 ಸರಿ ನನಗೆ ಗೊತ್ತಿಲ್ಲ ಕಣ್ಣಲ್ಲಿ ಅಂಚಲ್ಲಿ ನೀರು ಬಂದಿದೆ, ಎಮೋಷನ್ ಬಂದಿದೆ. ನನ್ನ ಫ್ಯಾಮಿಲಿ ಜೊತೆ ನೋಡಿದ್ವಿ, ನಮ್ಮ ಫ್ರೆಂಡ್ ಅಂದರೆ ತುಂಬ ಆತ್ಮೀಯರ ಜೊತೆ ಎಲ್ಲ ಇದನ್ನು ತೋರಿಸಿ ಹೆಂಗೆ, ಯಾಕೆಂದರೆ ಇನ್ನೊಂದು ಪ್ರಾಡಕ್ಟ್ ನನ್ನ ಕೈಲೇ ಇದೆ. ಇದೇನಾದರೂ ಇನ್ನೂ ಏನಾದರೂ ಏನೋ ಕೆಲವೊಂದು ಮಾಡೋದಿದ್ರೆ ಬದಲಾವಣೆ ನನ್ನ ಹತ್ರ ಇದೆ, ಮಾಡ್ಬೋದು ಅಂದ್ಕೊಂಡು ಇದನ್ನೆಲ್ಲ ನೋಡಿದೆ. ಇದ್ರಲ್ಲಿ ಹ್ಯಾಪಿ ಅನಿಸಿದೆ. ಜೊತೆಗೆ ಇನ್ನೇನಪ್ಪ ಅಂದರೆ ನಂಗೆ ಫಸ್ಟೇ ಒಂದು ಯೂನಿವರ್ಸ್ ಹೇಳೋದ್ರಿಂದ ಗೆದ್ದಿದ್ದೀನಿ ಅನ್ನೋ ಒಂದು ಫೀಲ್ ಆಗ್ತಾಯಿದೆ. ಐ ಆಮ್ ಹ್ಯಾಪಿ. ಅಮೋರ ಸಾಂಗ್ ಅಂತ ಎಕ್ಸ್ಟ್ರಾಡಿನರಿ ಹಿಟ್ ಆಗ್ತಾಯಿದೆ. ಆಮೇಲೆ ಆಡಿಯನ್ಸು ಅವರವರೇ ರೀಲ್ಸ್ ಮಾಡಿ ಕಳಿಸ್ತಾ ಇದ್ದಾರೆ, ತುಂಬ ಅದ್ಭುತ ಅನ್ನಿಸ್ತಾಯಿದೆ. ಬಟ್ ಈ ಸಾಂಗು ಈ ರೇಂಜ್ಗೆ ಹಿಟ್ ಆಗುತ್ತೆ ಅನ್ನೋದು ನಾವು ಫಸ್ಟೇ ಅಂದ್ಕೊಂಡಿದ್ದು, ಅದಕ್ಕಿಂತ ಜಾಸ್ತಿ ಮೀರ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ ಸರ್. ಪಾರ್ಟ್ನರ್ ಸಿನಿಮಾ ನಿರ್ಮಾಪಕರಾದ ಹರೀಶ್ ದೇವಿ ತಂದರೆ ಅವರ ಕಥೆ ಕೇಳ್ತಾ ಇದ್ದಾಗ ನನಗೆ ಯಾವುದೋ ರಜನಿಕಾಂತ್ ಸಿನಿಮಾ ನೋಡ್ತಿದ್ದೀನಿ ಅಂತ ಅನ್ಸ್ಬಿಡ್ತು ನನಗೆ. ಹೇಗೆ ಚಕ 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 ಅಂತ ಅವ್ರು ಬೆಳೀತಾರ ನೋಡಿ, ಕಳ್ಕೊಂಡು ಪಾತಾಳಕ್ಕೆ ಬಿದ್ದ ನಂತರ ಹೋಪ್ ಕಳ್ಕೊಳ್ಳದೆ ವಾಪಸ್ ಬಂದು ಎಷ್ಟು ವೇಗವಾಗಿ ಅವ್ರು ಬೆಳೆದ್ರು, ಅಷ್ಟೇ ವೇಗವಾಗಿ ಅವ್ರ ಸಿನಿಮಾ ಕೂಡ ಚೆನ್ನಾಗಿ ಹಿಟ್ಟಾಗಲಿ, ಯಶಸ್ವಿ ಆಗಲಿ, ಪಾರ್ಟ್ನರ್ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗಲಿ, ಇನ್ನು 100 ಸಿನಿಮಾ ಮಾಡೋವಂಥ ಅವಕಾಶ ಅವ್ರಿಗೆ ಬರಲಿ. ಗೊತ್ತಾ, ಸಿನಿಮಾ ಪ್ರೀತಿ ಇರೋ ನಿರ್ಮಾಪಕ ಅವರು, ಶೋಕಿಗೆ ಸಿನಿಮಾ ಮಾಡೋರಲ್ಲ ಅವರು. ಸಿನಿಮಾ ಬಗ್ಗೆ ಪ್ರೀತಿ, ಕನ್ನಡದ ಬಗ್ಗೆ ಪ್ರೀತಿ ಇರೋವಂಥವ್ರು, ಕೌಟುಂಬಿಕ ವ್ಯಾಲ್ಯೂ ಬಗ್ಗೆ ನಂಬಿಕೆ ಇರೋವಂಥವ್ರು ಹರೀಶ್ ದೇವಿ ತಂದರೆ ಅವರು. ಹರೀಶ್ ದೇವಿ ತಂದರೆ ಅವರೇ, ಆ ದೇವಿ ನಿಮ್ಮ ಗೋಲಿಲಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಸರ್, ನಿಮ್ಮ ಚಾನಲ್ಲು ಕೂಡ ನಂಗೆ ಸ್ಫೂರ್ತಿ. ನೀವು ಕೆಲವು ಸಾಧಕರನ್ನ ತೋರಿಸ್ತಾ ಇದ್ದೀರಿ, ಅದನ್ನೆಲ್ಲ ನೋಡಿದ್ಮೇಲೆ ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪದೇ ನೋಡ್ತಾ ಇದ್ದೆ. ನಮ್ಮ ಗಂಗರಾಜ್ ಗುರುಗಳು ಸಿಕ್ಕವರಲ್ಲ, ನಮ್ಮ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವರು ನಿಮ್ಮ ಚಾನಲ್ ಮುಖಾಂತರ ನೋಡಿ ನಾನು ಅವ್ರಿಗೆ ಚಾನ್ಸ್ ಕೊಟ್ಟು ಕರೆದಿ, ಗುರುಗಳೇ ನಾನು ಆ ಚಾನಲ್ ರೆಗ್ಯುಲರ್ ನೋಡ್ತೀನಿ ನೀವು ಅಂತೇಳಿ, ನಂಗೆ ಅದು ಕೂಡ ಸ್ಫೂರ್ತಿ. ನಿಮ್ಮ ಚಾನಲ್ಲು ನನಗೆ ಮಾತ್ರ ಅಲ್ಲ, ಇಡೀ ಕನ್ನಡ ಜನಕ್ಕೂ ತುಂಬ ಸ್ಫೂರ್ತಿಯಾಗಿದೆ. ಇನ್ನೂ ಭಾಳಷ್ಟು ನಿಮ್ಮ ಚಾನಲ್ ಬೆಳಿ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ನಿಮ್ಮ ಅವಕಾಶಕ್ಕೆ. ಧನ್ಯವಾದ. ಎಲ್ಲರೂ ಪಾರ್ಟ್ನರ್ ಸಿನಿಮಾ ನೋಡಿ ಹರಿಸಿ.